ಉಪಸ್ಥಿತರಿರುವ ಎಲ್ಲರೂ ನನ್ನ ಅನೇಕ ನಮನಗಳನ್ನು ಸಲ್ಲಿಸಿ ಶಿವಸಂತರಿಗೆ. ಈಗ ನಿಮಗೆ ಸಾಯಂಕಾಲ ಚಿಂತನೆ ಮಾಡತಕ್ಕಂಥ ವಿಷಯಕ್ಕೆ ಈಗಾಗಲೇ ಉತ್ತರ ಸಿಕ್ತು. ಎಲ್ಲ ತೀರ್ಥಗಳು ಎಲ್ಲಿವೆ ಅಂತ ಎರಡನೇ ಟಾಪಿಕ್ ಇದೆ ಅದು ಸಾಯಂಕಾಲ. ಈಗ ಕೇಳಿದ್ರೆ ಎಲ್ಲೆಲ್ಲ ಗದ್ನಿಕೇರಿ ಕ್ರಾಸ್ನೇ ಅಂದ್ರೆ ಕಷ್ಟದ ತೀರ್ಥಕ್ಕೆ ಹೋಗೋದು. ಎಲ್ಲ ತೀರ್ಥ ಕ್ಷೇತ್ರವು ನಿನ್ನ ಪಾದದಲ್ಲಿ ಎಲ್ಲಿದಾವ? ಗುರುವಿನ ಪಾದದಲ್ಲಿದಾವ. ಸಾಯಂಕಾಲ ಟಾಪಿಕ್ ಅದು. ಸ್ವಲ್ಪ ಗಮನವಿಟ್ಟು ಕೇಳಿ. ನಾವು ಇಲ್ಲಿ ಚಿಂತನೆಗಾಗಿ ಇರಿಸಿಕೊಂಡಂಥ ವಿಷಯ ಏನಂತಿದ್ದೀವಿ? ತೀರ್ಥ ಎಷ್ಟು ಪ್ರಕಾರ ಇಷ್ಟೈತಿ. ಅದರಾಗೊಂದು 3 ವಿಭಾಗಗಳನ್ನು ಮಾಡ್ತೀನಿ ನಾನು. ತೀರ್ಥ ಎಷ್ಟು ಪ್ರಕಾರ ಅನ್ನೋದ್ರೊಳಗೆ 3 ವಿಭಾಗ ಮಾಡ್ತೀನಿ. ಅದು ಅದರೊಳಗಿಲ್ಲ. ಟಾಪಿಕ್ ನಾವು ಇಟ್ಟಿದ್ದ ಚಿಂತನೆ ವಿಷಯದೊಳಗಿಲ್ಲ. ಸುಮ್ಮನೆ ಅದನ್ನು ಕಲ್ಪನೆ ಮಾಡಿಕೊಂಡು 3 ವಿಭಾಗಗಳನ್ನು ಮಾಡಿ ನಿಮಗೆ ತಿಳಿಸಿ ಹೇಳಿದ್ರೆ ತಿಳಿತದ. ಆದ್ರೆ ಅದಕ್ಕೆ ಲಕ್ಷ್ಯ ಮಾಡಬೇಕು. ಒಬ್ಬರು ಹಿಂದಿಯೊಳಗೆ ಸಂತರು ಭಾಳ ಸುಂದರವಾಗಿ ಹೇಳಿದರು, मनुष्य का स्वभाव बहुत बुरा है. अपने उद्धार के लिए, अपने उन्नति के लिए, अपने दुख निवारण के लिए जो बात है वो ध्यान से सुनते नहीं. जो बात दुख देते हैं मनुष्य को, बुरा करते हैं, मनुष्य का अंतःकरण उद्विग्न करते हैं, वो बात अच्छी तरह से सुनते हैं, ध्यान से सुनते हैं, लेकिन याद में रखते हैं बहुत दिनों तक, बहुत वर्षों तक, नहीं जन्म पर्यंत. ಅಂದ್ರೆ ಸಂತರು ಹಿಂಗಾದ್ರೆ ಗೊತ್ತಾಗೈತಿ ನಿಮ್ಗೆ. ಮನುಷ್ಯನ ಮನಸ್ಸು ಸ್ವಭಾವ ಬಹಳ ಕೆಟ್ಟ ಐತೆ. ಯಾಕೆ ಕೆಟ್ಟ ಐತಿ ಅಂದ್ರೆ, ಯಾವುದು ತನ್ನನ್ನು ಉನ್ನತಿಗೆ ಕರೆದುಕೊಂಡು ಹೋಗುತ್ತದೆಯೋ, ಯಾವುದು ಮನಸ್ಸಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತದೆಯೋ, ಯಾವುದು ದುಃಖದಿಂದ ದೂರವಿರಿಸುತ್ತದೆಯೋ ಅಥವಾ ದುಃಖವನ್ನು ಹೋಗಲಾಡಿಸುತ್ತದೆಯೋ ಆ ಮಾತನ್ನು ಸುಮ್ಮ ಕೇಳ್ತಾನಂತ. ಇದ್ರ ಸ್ಯಾನ ಇದ್ರ से जान ಹೋಗ್ಲಿ ಬಿಡೋ ಮರೆ. वो क्या पेट भरना भी नहीं, सिर भरना भी नहीं. ಹೊಟ್ಟೆ ತುಂಬೋದಲ್ಲ, ನೆಟ್ ತುಂಬೋದಲ್ಲ ಅಂತ ನಮ್ಮ ತೂಕ ಎಷ್ಟು ಹೋಗ್ತಿರ್ಬೇಕು ಮನುಷ್ಯ. ಏನ್ರಿ ಗೊತ್ತಾಯ್ತಾ? ನಾ ಹೇಳಿದ್ದೆ ನೋಡಿ, 30 ವರ್ಷ ಹೇಳಕತ್ತಿ ಏನು ಗೊತ್ತಾಗ ಇಂಥವ್ರು ಹೇಳಿ ಮಾಹಿತಿ ಎಷ್ಟು ಹಬ್ಬ. ಯಾಕ್ರಿ? ಇದು ಯಾರ ತಪ್ಪು ಅಲ್ರಿ? ನಿನ್ನ ಉನ್ನತಿಗೆ ಒಯ್ಯುವುದು, ನಿನ್ನ ದುಃಖದಿಂದ ಬಿಡುಗಡೆ ಮಾಡೋದು, ನಿನ್ನ ಅಂತಃಕರಣ ಉದ್ವಿಗ್ನಗೊಳಿಸಲಾರದಂಥದ್ದು, ಸದಾ ಶಾಂತಿ ಇರ್ತಕ್ಕಂಥ ಮಾತುಗಳನ್ನು ಕೇಳುವಂತಂದ್ರೆ ಯಾಕಡೆ ಕೇಳ್ತಾನಂತೀವ? ಮನಸ್ಸಿಲ್ಲದೆ ಕೇಳ್ತಾನ, ಚಿತ್ತಿರ್ಲಾರ್ದೆ ಕೇಳ್ತಾನ. ಚಿತ್ತವಿಲ್ಲದೊಡೆ ಗುಡಿಯ ಸುತ್ತಿದೊಡೆ ಏನು ಫಲ? ಎತ್ತುತ್ತಾ ಗಾಣಕ್ಕೆ ಸುತ್ತಿದಂತೆ. ಮಠಕ್ಕೆ ಬಂದಿ, ಮಂದಿರಕ್ಕೆ ಬಂದಿ, ಗದಿಗೆಗೆ ಬಂದಿ, ಮೂರ್ತಿಗೆ ಬಂದಿ, ಸುತ್ತ ಹಾಕಿದಿ, ರೌಂಡ್ ಹಾಕಿದಿ, ಪ್ರದಕ್ಷಿಣೆ ಹಾಕಿದಿ. ನೀ ಅಲ್ಲಿರ್ಲಿಲ್ಲ ಅಂದ್ರೆ ಏನ್ ಮಾಡೋದು ತಗೊಂಡು? ಅದಕ್ಕೆ ಹಿಂದಿಯಲ್ಲಿ ಇನ್ನೊಂದು ಮಾತು ಬರೆದ್ರು ಬಹಳ ಸುಂದರವಾಗಿ. ಮರಾಠಿ ಒಳಗೆ ಪ್ರಪಂಚಾಲ ಪಾಯ್ಜೆ ವಿತ್, शरीराला पाहिजे पित्त, शास्त्राला पाहिजे चित्त. ಮರಾಠಿನಲ್ಲಿ ಮರಾಠಿಯೊಳಗೆ ಹೇಳ್ತಾರೆ, ಪ್ರಪಂಚ ಮಾಡ್ಲಕ್ ಬೇಕು. ಏನ್ರಿ ಏನ್ ಬೇಕು? ನಮ್ಮನ್ನೇ ಕೇಳಿದೆ, ಪ್ರಪಂಚ ಮಾಡಕ್ಕೆ ಏನ್ ಬೇಕು? ನಾನೇ ಹೆಂಡತಿ ಬೇಕು. ನೀನು ಹೆಣ ಹೆಂಡತಿ ಆಕಿನ ಕಟ್ಕೊಂಡೆ ನೀನು ಹಣೆ ಬರ ಹಿಂಗಾಗ್ಯಲ್ಲ. ಆಕೆ ಬರೀ ಹೆಂಡತಿ ಕಟ್ಕೊಂಡೆ ಅಂದ್ರೆ ನೀನು ಹೆಣ ಎತ್ತಾಳಕ್ಕೆ. ಯಾಕ? ಏನು ಇರ್ಲಾರ್ದೆ ನನ್ನ ಕಟ್ಕೊಂಡು ಏನಂತ ಸಂಪಾದನೆ ಅಂತ ಕೇಳ್ತಾಳಕ್ಕೆ. ಪ್ರಪಂಚಲ ಪಾಯ್ಜೆ ಬಿತ್ತ, ಹೆಂಡತಿ ಮಕ್ಕಳು ಬಂಧು ಬಾಂಧವರಲ್ಲ, ಸಂಸಾರ ಮಾಡ್ತೀನಿ ಅಂದ್ರೆ ಹೇರಳವಾದ ಧನ ಬೇಕು. ಪ್ರಪಂಚಲ ಪಾಯ್ಜೆ ಬಿತ್ ಬೇಕು, ಶ್ರೀಮಂತಿಕೆ ಬೇಕು, ಸಂಪತ್ತು ಬೇಕು. ಶರೀರಾಲ ಪಾಯ್ಜೆ ಪಿತ್ತ,
ಈ ಶರೀರ ಎಷ್ಟು ಸದೃಢ ಇರಬೇಕಾಗಿತ್ತಂದ್ರೆ ಏನ್ ಬೇಕ್ರಿ? ಅವು ಲಟ್ನಂತ ಬಂಗಾರ ಇರ್ಬೇಕಂದ್ರೆ ನೆನಪಲ್ಲ, ಕೈಯಾಗ ಹೊಡೆದು ತಗೊಂಡು ಹೋಗ್ತಾರೆ ನಿಮ್ಮನ್ನ ಅವರು. ಶರೀರ ಎಷ್ಟು ಸುದ್ದು ಉಳಿಬೇಕಾಗಿತ್ತು ಅಂತಂದ್ರೆ, ನೀವುಂಡಂತ ಅನ್ನ ಪಚನ ಆಗಬೇಕಾಗಿತ್ತಂದ್ರೆ, ಕಾಂತಿಯುತ ಆಗ್ಬೇಕಾಗಿತ್ತು ಅಂದ್ರೆ ಒಳಗೆ ಪಿತ್ತಂತ ಒಂದು ಐತಿ. ಪಿತ್ತಂತ ಗೊತ್ತೈತಿಲ್ಲ ನಮ್ಗೆ, ಅದು ಇರಲಿಲ್ಲ ಅಂದ್ರೆ ಶರೀರ ಸದೃಢ ಇರುವುದಿಲ್ಲ, ಊಟ ಮಾಡಿದಾಗ ಡೈಜೆಷನ್ ಆಗುವುದಿಲ್ಲ. ಅದಕ್ಕೆ ಶರೀರಕ್ಕೆ ಮುಖ್ಯವಾಗಿ ಬೇಕಾದದ್ದು ಪಿತ್ತ. ಶಾಸ್ತ್ರಕ್ಕೆ ಏನು ಬೇಕಪ್ಪ? ನಾನು ನಾಳೆ ಮಾಡಿ ಹೇಳು, ಅವ್ರ ಚಿಂತಿಲ್ಲ ಐತೆ. ಶಾಸ್ತ್ರಕ್ಕೆ ಬೇಕು ಚಿತ್ತ. ಅದಕ್ಕೆ ಧ್ಯಾನ ಸೆ ಸುನತೆ ನಹಿ, ಕ್ಯಾವ ಸೆ ಸುನತೆ ನಹಿ, ಚಿತ್ತ ಕೊಟ್ಟು ಕೇಳೋದಿಲ್ಲ ಅಂತ. ಇನ್ನೊಂದು ಐತಿ ನೋಡ್ರಿ, ಅದು ತನ್ನ ಹಾಳು ಮಾಡೋದು, ಮತ್ತೊಬ್ಬರ ಮನೆ ಹಾಳು ಮಾಡೋದು, ತನಗೂ ನೆಮ್ಮದಿ ಇಲ್ಲ, ಬೇರೆದವ್ರಿಗೆ ನೆಮ್ಮದಿ ಇಲ್ಲ. ಯಾವ ಮಾತುಗಳನ್ನು ಕೇಳಿದ್ರೆ ಅಂತಃಕರಣದೊಳಗೆ ಬೆಂಕಿ ಹತ್ತಿ ಕುರಿತದ, ಅಂತಃಕರಣ ನೆಮ್ಮದಿ ಉಳಂಗಿಲ್ಲ, ಜೀವ ಹಾಳಾಗಿ ಹೋಗ್ತಾನ. ಅಂತ ಮಾತುಗಳನ್ನು ಲಕ್ಷ್ಯ ಕೊಟ್ಟು ಕೇಳ್ತಾನೆ. ಅದು ಯಾರಾದ್ರೆ ಸುದ್ದಿ ಇರ್ಬೇಕು, ಅವ್ರ ಮನ್ಯಾಗ ಹೆಂಗ್ ಮಾಡೋದ ನೋಡು, ಅವ್ನು ಹಿಂಗೆ ಆಗ್ಯಾದ ನೋಡಂತ ಕಿವಿಗಳು. ಹೌದಾ ಬಾಯಿಗೆ ಅವ್ನು ಚಾ ಕುಡಿಸಿ ಕೇಳ್ತಾನೆ. ಅವ್ನು ಚಾ ಕುಡಿಸಿ ದುಡ್ಡು ಕೊಟ್ಟದ ಎಂಥ ಜಾಗ ಇರಲಿ, ಪೈಖಾನೆ ಇರಲಿ, ಮಲಮೂತ್ರ ಇರಲಿ, ಅಂತಲ್ಲಿ ನಿಂತು ಏಕಾಗ್ರತೆ ಸೊಳ್ಳೆ ಕಡಿತಾವ. ನಿನ್ನ ಹೆಣ ಎತ್ಕೊಂಡು ಹಾಗೆ ನಿನಗೆ ಬೇಡಾದಂಥ ಉಪಯೋಗ ಇಲ್ಲದಂಥ ಮಾತುಗಳನ್ನ ಇಷ್ಟು ನೀನು ಕೇಳ್ತೀಯಲ್ಲ, ಅದರ ಒಂದು ಅಂಶ ನೀನು ಕೇಳಿದೆ ಅಂದ್ರೆ ನಿನ್ನ ಜೀವನ ಪಾವನ ಆಗ್ತದ ಅಂತ ಹೇಳ್ತಾರೆ. ಅದಕ್ಕೆ ನಾ ಈ ವಿಭಾಗಗಳ ಮಾಡ್ತೇನೆ, ಲಕ್ಷ್ಯ ಕೊಡ್ರಿ. ತೀರ್ಥ ಎಷ್ಟು ಪ್ರಕಾರ ಅಂತ ಇದೆಯಲ್ಲ, ತೀರ್ಥ ಅಂದರೆ ಏನು? ಮೊದಲನೇದಾಗಿ ತೀರ್ಥ ಅಂದರೆ ಏನು, ಆಮೇಲೆ ತೀರ್ಥ ಎಷ್ಟು ಪ್ರಕಾರ, ತೀರ್ಥ ಅಂದರೇನು, ತೀರ್ಥ ಎಷ್ಟು ಪ್ರಕಾರ. ಇನ್ನೊಂದು, ಆ ತೀರ್ಥದಿಂದ ಹೇಗೆ ಉದ್ಧಾರ ಆಗ್ತಾರೆ ಅನ್ನೋದು ಅದರಲ್ಲಿ ಒಂದು ಸೇರಿಸಿ ನಿಮಗೆ ಹೇಳ್ತೀನಿ. ಈಗ ತೀರ್ಥ ಅಂದರೇನು, ತೀರ್ಥ ಎಷ್ಟು ಎಷ್ಟು ತೀರ್ಥಗಳು ಎಷ್ಟು, ತೀರ್ಥ ಎಷ್ಟು ಪ್ರಕಾರ. ಮೂರಾಯ್ತಾ? ತೀರ್ಥ ಎಷ್ಟು ಪ್ರಕಾರ ಅನ್ನೋದ್ರಾಗೆ ತೀರ್ಥ ಅಂದ್ರೇನು, ತೀರ್ಥಗಳು ಎಷ್ಟು, ತೀರ್ಥಗಳು ಎಷ್ಟು ಪ್ರಕಾರ. ಪ್ರಕಾರ ಬೇರೆ, ತೀರ್ಥ ಎಷ್ಟು ಬೇರೆ. ಲಕ್ಷದಲ್ಲಿ ನೋಡ್ರಿ, ಎಲ್ಲ ಕೂಡಿ ಕೇಳಕ್ ಹೋಗ್ಬೇಡ್ರಿ. ನಾ ಹೇಳೋದು ಗಮನಕ್ಕೆ ಬರ್ತದೆ ನಿಮ್ಗೆ. ತೀರ್ಥ ಅಂದರೇನು, ತೀರ್ಥ ಎಷ್ಟು ಪ್ರಕಾರ, ಎಷ್ಟು ತೀರ್ಥಗಳು ಎಷ್ಟು, ತೀರ್ಥಗಳು ಎಷ್ಟು ಪ್ರಕಾರ ಬರ್ತಲ್ಲ. ನಾ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ತೀರ್ಥ ಅಂದ್ರೆ ಏನು ಅನ್ನೋದು ಆಮೇಲೆ ನೋಡೋಣ. ತೀರ್ಥಗಳು ಎಷ್ಟು ಅನ್ನೋದನ್ನು ನೋಡೋಣ. ವಚನಕಾರರು ಬರೆದರು ಅಷ್ಟಾಷಷ್ಟಿ ತೀರ್ಥಗಳು ಅಂತ. ಎಷ್ಟು ಅನ್ನೋದಕ್ಕೆ ಅಷ್ಟೇ ತಿಳ್ಕೊಡ್ರಿ. ಅಷ್ಟಾಷಷ್ಟಿ ಅಂದ್ರೆ ಏನು? ಅದು ಹಿಂದಿ ಶಬ್ದ, ಅವ್ರು ಬಳಸ್ತಾರೆ ನೋಡಿ, ಸಂಸ್ಕೃತಿ ಶಬ್ದ ಅದು. ಅಷ್ಟ ಅಂದ್ರೆ 8, ಷಷ್ಠಿ ಅಂದ್ರೆ 60, 68 ತೀರ್ಥಗಳು ಅದ ಅಂತ ಬರೆದ್ರ ಅವರು. ಆಮೇಲೆ ಇನ್ನೊಬ್ರು ಕೋಟಿ ತೀರ್ಥವ ಮಿಂದೋಡಿಲ್ಲ ಅಂತ ಮತ್ತೊಬ್ರು ಬರೆದ್ರು 1 ಕೋಟಿ ತೀರ್ಥದವಂತ. ಅವುಗಳನ್ನೆಲ್ಲ ಬಿಟ್ಟು ಒಂದೇ ಒಂದು ಸ್ಥಾನಕ್ಕೆ ಕೋಟಿ ತೀರ್ಥ ಅಂತ ಹೆಸರಿಟ್ರು. ಅವು ಯಾವ ಅಂತ ಕೇಳಿದ್ರೆ ಗೋಕರ್ಣ, ಉಳಿಯತ್ರ ಐತಲ್ಲ ಗೋಕರ್ಣ, ಅಲ್ಲಿ ಕೋಟಿ ತೀರ್ಥ ಅಂತಿದೆ. ರಾಮೇಶ್ವರ ಕೋಟಿ ತೀರ್ಥ ಅಂತಿದೆ. ಅದೇ ಒಂದು ಜಾಗಕ್ಕೆ ಕೋಟಿ ತೀರ್ಥ ಅಂತ ಹೆಸರಿಟ್ರು. ತೀರ್ಥಗಳು ಕೋಟಿ ಅದಾವ ಅಂತಂದ್ರು. ನೋಡಿ, ನಾ ಹೇಳಿದ ಕಲ್ಪನೆ ಬರ್ತದ. ಪವಿತ್ರವಾದ ಪುಷ್ಕರ ಒಂದೇ ಕಡೆ ಇದ್ರು, ಅದಕ್ಕೆ ಏನಂದ್ರು? ಗೋಕರ್ಣ ಕೋಟಿ ತೀರ್ಥ, ರಾಮೇಶ್ವರ ಕೋಟಿ ತೀರ್ಥ. ಇನ್ನು ಅಲ್ಲಿ ಮಥುರೆಯಲ್ಲಿ ಒಂದಿದೆ, ಎಲ್ಲಿ ಕುರುಕ್ಷೇತ್ರದ ಹತ್ತಿರ, ಅದಕ್ಕೂ ಒಂದೇ ಜಾಗ ಕೋಟಿ ತೀರ್ಥ ಅಂತ ಕರೆದ್ರು. ಒಂದಕ್ಕೆ ಕೋಟಿ ತೀರ್ಥ ಅಂತ ಹೆಸರಿಟ್ರಲ್ಲ, ಕೋಟಿ ತೀರ್ಥಗಳೇ ಭಿನ್ನ ಭಿನ್ನವಾಗಿದಾವಂತೆ. ಕೋಟ್ಯಾನು ಕೋಟಿ ತೀರ್ಥಗಳು ಅದಾವ. ಇದು ಎದಕ್ಕೆ ಉತ್ತರ ಅಂತ ಕೇಳಿದ್ರೆ, ತೀರ್ಥಗಳು ಎಷ್ಟು ಅನ್ನೋದಕ್ಕೆ ಅಷ್ಟೇ ಇಟ್ಕೊಂಡ್ಬೇಡ್ರಿ. ಎಷ್ಟು ಹೇಳಿದ್ರು ಅಷ್ಟೇ, ಕೋಟ್ಯಾನು ಕೋಟಿ ತೀರ್ಥಗಳದಾವ ಅಂತ ಇಟ್ಕೊಂಡ್ರಿ. ಅವುಗಳಲ್ಲಿ ಎಷ್ಟು ಪ್ರಕಾರ ಏನ್ರಿ? ಅವುಗಳಲ್ಲಿ ಎಷ್ಟು ಪ್ರಕಾರ ಗಮನದಲ್ಲಿ ಇಟ್ಕೊಂಡು ನೆನಪು ಉಳಿದ್ರು ನಿಮಗೆ.
ಎದ್ದು ಹೋಗೋದ್ರಾಗೆ ಎಲ್ಲ ಬಿದ್ದು ಹೋಗ್ತಾವು. ನಾ ಹೇಳ್ತೀನಿ ನಿಮ್ಗೆ, ಈ ಸದ್ದ ಇವಾಗೆ ಜಸ್ಟ್ ಒಂದು ಕ್ಷಣ ನಾ 1 ಗಂಟೆ ಪ್ರವಚನ ಮಾಡಿದ್ರು ನಿಮಗೊಂದು ಶಬ್ದನೇ ನಿಮ್ಮ ಹೃದಯದಾಗ ಉಳಿದಿಲ್ಲ. ನಿಮಗೊಂದು ಅನಬಾರದ ಮಾತನ್ನೇ ಅಂದ್ರೆ ಮಠಕ್ಕೆ ಬರೋದು. ನೀವು ಒಂದು ವೇಳೆ ಬಂದರು ಆದರ್ಸು ಭಾಳ ಒಬ್ಲೆಸ್ ಮಾತಾಡ್ಯಾನ ಸ್ವಾಮಿ, ನನಗಿನ್ನ ಚುಚ್ತದಂತ ನಿಮ್ಮ ಮಣ್ಣಾಗಿರ್ಬೇಕು. ಏನು ಅನ್ಬಾರ್ದ ಬಂದ್ರೆ ಏನೋ ತಿನ್ನಾಕ ತಿಂಡಿ ಅನ್ಬೇಕು. ನಾನು ಏನು ದೊಡ್ಡದಲ್ಲ. ನಿಮ್ಮ ಹ್ಯಾಂಡ್ರು ತಿನ್ನೋದೈತಾರೆ ಮನೆಯೊಳಗೆ, ಮಾಡಾರ್ದ ತಿನ್ನಕ್ಕೆ ಬಂದಿಯಲ್ಲೋ ಮುಲ್ಲ ಅಂತ ಕರೀತಾರೆ ಅಂತ. ನಾನು ಇದೊಂದೇ ನಂದು ಏನಿಲ್ಲ ಅಂದ್ರೆ ಆಮೇಲೆ ಬಂದ್ರೆ ಅಂತ ತಿನ್ನಕ್ಕಂದ್ರೆ ಮಠಕ್ಕೆ ಬರೋದಿಲ್ಲ ನೀವು. ನಾನು ನೋಡಿದ ಸಲಕ್ಕೊಮ್ಮೆ ಚುಚ್ಚುತ್ತದಲ್ಲ ಹೃದಯದಲ್ಲಿ, ಆ ಮಾತನ್ನು ಆಸ್ತಿಟ್ಕೊಂಡು ಚುಚ್ಚುತ್ತದೆ ಅನ್ನೋದಕ್ಕಿಂತಲೂ ಇದನ್ನೇ ನೀವು ಚುಚ್ಚಿದರೆ ಜೀವನದಲ್ಲಿ ಪರಮಾತ್ಮ ಬಂದಿರಬೇಕು ಅಂತ ನಾವು ಪರಿಣಾಮಕಾರಿಯಾಗಿ ಕೇಳಿ ಸುಮ್ಮನೆ ಕೇಳೋದಲ್ಲ. ನಮ್ಮನ್ನು ಮಾಹಿತಿಟ್ಕೊಂಡು ವರ್ಷಗಟ್ಟಲೆ 30 ವರ್ಷಗಟ್ಟಲೆ ಉಪದೇಶ ಮಾಡಿದ್ದೇನು ಅಷ್ಟಾವಕ್ರ ಜನಕ ಮಹಾರಾಜನಿಗೆ. ನಾವು ಅಂತೀವಿ ಗೌಡ್ರಿಗೆ ಕಲಿಯುಗದ ಜನಕ ಮಹಾರಾಜ ಅಂತವ್ರು. ಇಡೀ ಕರ್ನಾಟಕ ಎಲ್ಲ ನೋಡ್ತಾರೆ ನೋಡಿ. ಇಷ್ಟೆಲ್ಲ ಹೇಳಿದ್ರಲ್ಲ, 5 ಮೆಡಿಕಲ್ ಕಾಲೇಜ್ ಅದಾವ. ಹೆಂಗದಾರ ಏನೋ ಗೊತ್ತಿಲ್ಲ, ಮಾಡೋದು ಬಿಡಂಗಿಲ್ಲ. ನಿತ್ಯ ಅಂತ ಮತ್ತೇನು ಮಾಡಬೇಕು, ಅದರೊಳಗೆ ಇರಬಾರ್ದು. ಇಷ್ಟೆಲ್ಲ ಮಾಡ್ದಂತೆ ಎದಕ್ಕೆ ಉದಾಹರಣೆ ಯಾಕೆ ಕೊಟ್ಟೆ ನಿಮಗಂದ್ರೆ ಅದಕ್ಕಾಗಿನೇ ಯಾವುದು ಮನುಷ್ಯನನ್ನು ಉದ್ಧಾರ ಮಾಡ್ತದಲ್ಲ ಅದರ ಬಗ್ಗೆ ಲಕ್ಷ್ಯ ಇರಬೇಕು. ಆ ಮಾತುಗಳನ್ನು ಕೇಳಬೇಕಂತ ಜನಕ ಮಹಾರಾಜ ಯಾಕಷ್ಟು ಪ್ರಸಿದ್ಧ ಅದ? ಶ್ರೀಮದ್ ಭಗವದ್ಗೀತೆ ಸ್ಮೃತಿಯಲ್ಲಿ ಅದು ಮೇನ ಸ್ಮೃತಿ. ಏನು ನೋಡಿದವರು 1000 ಜನ ಸ್ಮೃತಿ ಬರ್ತಾರ, ಅವೇ ನಾವು ಇದಕ್ಕೆ ಅಪ್ಲೈ ಆಗುವುದಿಲ್ಲ. ಭಗವದ್ಗೀತಾನೇ ಮೊದಲ ಸ್ಮೃತಿ. ಅದು ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತಾ ಸ್ಮೃತಿ. ಆ ಸ್ಮೃತಿಯಲ್ಲಿ ಜನಕ ಮಹಾರಾಜನ ತಗೊಂಡಲ್ಲ. ಯಾಕೆ ಅಂತ ಕೇಳಿದ್ರೆ ವರ್ಷಗಟ್ಟಲೆ ಮುಂದಕ್ಕೆ ಕೇಳಿಲ್ಲ, ಮಾಯಿ ಖರ್ಚಲಿಲ್ಲ. ತ್ವಂ ಬ್ರಹ್ಮಾಸಿ ಅಂತ ಅಷ್ಟಾವಕ್ರ ಒಂದೇ ಮಾತು ಹೇಳಿದಾಗ ಕುದುರೆ ಮೇಲೆ ಕುತ್ಕೊಂಡು ಒಂದು ಕಾಲ ರಿಕಿಪ್ದೊಳಗೆ ಹಾಕಿದ್ದ, ಇನ್ನೊಂದು ಕಾಲ ಈ ಕಡೆ ರಿಕಿಪ್ದೊಳಗೆ ಸೇರಿಸಿದ್ದಿಲ್ಲ. ಇಷ್ಟೇ ಇದ್ದು ಸಮಾಧಾನ ಕೊಡ್ತಂತ ಹ್ಯಾಂಗ್ ಕೇಳಿರ್ಬೇಕು ಅವನು. ಅದಕ್ಕೆ ನಿಜಗೊಂಡ್ರು ನೆರೆ ಕೇಳು, ಕೇಳಿದುದನ್ನು ಅರಿದುದನ್ನು ಮರೆಯದಿರು, ಕುರು ಕೇಳ್ದ ತೆರದಳು. ಹೆಂಡತಿ ಕೇಳ್ದ ತೆರದೊಳಗೆ ಕಟ್ಟೆ ಹಿಡಿದ. ಅವ್ರ ಮನೆಗೊಂದು ಮಾತು ಹೇಳ್ಯಾರ, ಇವರು ಕೇಳಿದ ತೆರದವಳು ಅಲ್ಲ, ಬ್ಯಾರೆದವ್ರು ಹೇಳಿದ ಮಾತಲ್ಲ. ಗುರು ಹೇಳಿದ ಮಾತನ್ನು ನೆರೆ ಕೇಳು, ಕೇಳಿದ್ದನ ಅರಿ ಅಂದ್ರೆ ಮತ್ತೆ ಹೋಗಿ ವಿಚಾರ ಮಾಡೋ, ಇಲ್ಲೇ ಬಿಡಬೇಡಿದನ. ಬಿಟ್ಟಂದ್ರೆ ನಿರಂತಕ ಹಾಳಾಗಿ ಹೋಗ್ತದ. ಕೇಳು, ಅರಿ, ಕೇಳಿದ ಮೇಲೆ ಅರಿ, ನೆರೆ ಕೇಳು, ಕೇಳಿದವನು ಅರಿ, ಅರಿದುವುದನ್ನು ಮರೆಯದಿರು. ನಾನು ನಿಮ್ಗೆ ಕೇಳ್ತೀನಿ, ಯಾರಿಗೆ ಒಂದು 50,000 ಕೊಟ್ಟು ನೆನಪಿಲ್ಲ ಅಂತೀರಿ ಒಬ್ಬರು ಗಣಮಕ್ಕಿ ಅಂತೀರಿ. ಮುರುಗ್ ಚುಟ್ಟ ಕೊಟ್ಟರೆ ನೀನು ಚುಟ್ಟ ಕೊಟ್ಟಿದ್ದೆ ಮಾನ್ಯ ಅಂತೀವಿ. ಅದು ಏನು ಎದಕ್ಕೆ ಬರೋದು? ಒಂದು 10 ರೂಪಾಯಿ ಬಸ್ ಚಾರ್ಜ್ ಕಡಿಮೆ ಇದ್ರ ನಿನ್ಗೊಂದು ಸಲ ಬಸ್ ಚಾರ್ಜ್ ಇದ್ದಿದ್ದಿಲ್ಲಪ್ಪ, ನಾನು ಕೊಟ್ಟಿನ ಅಲ್ಲಪ್ಪ. ಮತ್ತೆ ಅದನ್ನ ಹೆಂಗೆ ಇಟ್ಕೊಂಡು ಇದು ಹೆಂಗೆ ಹೋಯ್ತು? ಅರಿದುದನ್ನು ಮರೆಯದಿರು, ಗುರು ಕೇಳಿದ ತೆಗೆದಳು ನೀನೇ ಸುಖಿಯತ್ತೆ. ನಿನ್ ಸುಖ ಬೇಕಾ ಬೇಡ? ಸುಖ ಬೇಕು ಅಂದ್ರೆ ಅರಿತಿದ್ದನ್ನು ಮರಳಿ ಚಿಂತಿಸು, ಮರೆಯದಿರು, ಒಳಗದನ್ನು ಡಿಪಾಸಿಟ್ ಮಾಡಿಡುವು, ನೀನೇ ಸುಖಿ, ಎಲ್ಲಿ ಹೋಗ್ಬೇಡ. ಆ ಜನಕ ಮಹಾರಾಜನಿಗೆ ತ್ವಂ ಬ್ರಹ್ಮಾಸಿ, ನೀ ಪರಮಾತ್ಮನಿ ಅಂತ ಅಷ್ಟಾವಕ್ರು ಹೇಳಿದಾಗ ಒಂದು ಕಾಲು ಇನ್ನೂ ಈ ಕಡೆ ಸೇರಿಸಿದ್ದಿಲ್ಲ, ಸಮಾಜ ಬಿಡ್ತು. ನೀವು ಏನೋ ಮೋಡಿ ಮಾಡಿದ್ರು ಅಂತೇಳಿ ಅವನ್ನ ರಾಜದೂತರು ಬಂದು ತಗೊಂಡು ಆದರೂ ಹೆಂಗೆ ಕೇಳಿರಬೇಕು. ಅದಕ್ಕೆ ಇವು ನೋಡಿ, ಇದರೊಳಗೆ 3 ಪ್ರಕಾರ. ಎಷ್ಟು ಪ್ರಕಾರ? ಅವುಗಳು ಎಷ್ಟು? ಕೋಟ್ಯಾನು ಕೋಟಿ ಅದ. ಅವುಗಳಲ್ಲಿ ಮುಖ್ಯವಾಗಿ ಎಷ್ಟು? 3 ಪ್ರಕಾರ. ಲಕ್ಷ್ಯದೊಳಗೆ ಇಟ್ಕೊಳ್ರಿ. ಸ್ಥಾವರ ತೀರ್ಥ, ಚರತೀರ್ಥ, ಜಂಗಮ ತೀರ್ಥ, ಮನೋತೀರ್ಥ. ನಾ ಯಾಕೆ ಹೇಳ್ತೀನಿ ಅಂದ್ರೆ ವಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ ಅಂತ ಶ್ರೀಮನ್ ನಿಜಗುಂಡ್ರು ಹೇಳ್ಯಾರ. ಮನತೀರ್ಥ, ಆತ್ಮತೀರ್ಥ ಎರಡೂ ಸೇರಿಸಬೇಡ್ರಿ. ಶಾಸ್ತ್ರದಲ್ಲಿ ಆತ್ಮ, ಮನಕ್ಕೂ ಆತ್ಮ ಅಂದಾರ, ಮನಕ್ಕೆ ಸಾಕ್ಷಿಯಾದಂಥ ಪ್ರತ್ಯೇಕಾತ್ಮಗೂ ಆತ್ಮ ಅಂದಾರ. ಎರಡೂ ಕುಡ್ಸಕ್ ಹೋಗ್ಬೇಡ್ರಿ, ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಎಷ್ಟದು? ತೀರ್ಥಗಳು ಎಷ್ಟು ಪ್ರಕಾರ ಅಂದ್ರೆ 5 ಪ್ರಕಾರ. ನಾ ಮುಖ್ಯ ಮಾಡಿದ್ದು ಸ್ಥಿರ, ಚರ, ಜಂಗಮ 3 ಇದ್ದು.
ವಿಮಲ ಮಾನಸದಿಂದ ಶುಭತೀರ್ಥ ಮುಟ್ಟಿ ಅನ್ನೋದ್ರಿಂದ ಅದೊಂದು ತೀರ್ಥ. ಆತ್ಮತೀರ್ಥಂ ನ ಜಾನಾತಿ ಪಾರ್ವತಿ ಅಂತ ಪರಮೇಶ್ವರ ಹೇಳ್ಯಾನ. ಆತ್ಮತೀರ್ಥವನ್ನು ಐದಾರು ಹೌದಲ್ಲ, ಗೊತ್ತಾಯ್ತಾನೆ? ಇದೇನು ಮ್ಯಾಥ್ಸ್ ಬಿಡಿಸ್ದಂಗೆ ಆಗತ್ತೆ, ಆ ಗಣಿತ ಬಿಡಿಸ್ದಂಗೆ ಆಗತ್ತಿಲ್ಲ. ತೀರ್ಥ ಅಂದ್ರೆ ಏನು, ತೀರ್ಥಗಳು ಎಷ್ಟು, ಅವುಗಳಲ್ಲಿ ಪ್ರಕಾರಗಳು ಎಷ್ಟು. ತೀರ್ಥಗಳು ಕೋಟ್ಯಾನು ಕೋಟಿ ತೀರ್ಥಗಳು ಒಂದೇ ಇದರೊಳಗೆ ಇಟ್ಕೊಂಡ್ಬಿಟ್ಟು ಎಷ್ಟು ಪ್ರಕಾರ? ಮುಖ್ಯವಾಗಿ 3: ಸ್ಥಾವರ, ಚರ, ಜಂಗಮ. ಆಮೇಲೆ ಮನೋತೀರ್ಥ, ಆತ್ಮತೀರ್ಥ ಸೇರಿ 5 ತೀರ್ಥಗಳು. ಸಾಕಿದ್ದೇವೆ. ತೀರ್ಥ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ಬಹಳ ಮಂದಿ ಬಹಳಷ್ಟು ಜನರು ಎಲ್ಲದಕ್ಕೂ ತೀರ್ಥ ಅಂತ ತಿಳ್ಕೊಂಡ. ತೀರ್ಥ ಅಂದ್ರೆ ಏನ್ರಿ? ನಮ್ಮ ಕಡೆ ಎಲ್ಲ ಕಡೆ ತೀರ್ಥ ಅಂದ್ರೆ ಮುಗಿದು ಹೋಗೋದನ್ನು ತೀರ್ಥ ಅಂತಾರೆ, ಹೌದಲ್ಲ? ತೀರ್ಥ ನಿಮ್ಮ ಕಡೆ ಆಯ್ತಾ ಅಂತ ಕೇಳ್ತೀರಿ. ಈಗ ಈ ಕಡೆ ಉತ್ತರ ಕರ್ನಾಟಕದವ್ರು, ಆ ಕಡೆ ಮಂಡ್ಯ, ಮೈಸೂರು, ಆ ಕಡೆ ಎಲ್ಲ ಹೋದ್ರೆ ಏನಂತಾರ? ತೀರ್ಥ. ತೀರ್ವಾನ ಅಂದ್ರೆ ಅವ್ನು ಸತ್ವಾನ ಅಥವಾ ಮಾಡಿದ ಮುಗಿತ ಅಂದಾಗ ಅದು ಅಲ್ಲಿಂದ ತೀರ್ಥ. ಸ್ವಲ್ಪ ನೋಡ್ರಿ, तीर्थ शब्द कैसे उत्पत्ति हुए हैं? तीर्थ शब्द ಹೇಗೆ ಉತ್ಪತ್ತಿ ಆಯಿತು ಅಂತ. ಸುಮ್ಮನೆ ಉತ್ಪತ್ತಿ ಆಗೋದಿಲ್ಲ. ಇದು ಹ್ಯಾಂಗ ಉತ್ಪತ್ತಿ ಆಗ್ಯದ? ಮೈಕ್ರೋಫೋನ್ ರಾಡ್ ಇದು ಸ್ಟ್ಯಾಂಡ ಹ್ಯಾಂಗ ಉತ್ಪತ್ತಿ ಆಗ್ಯಾವ? ಇವು ನೋಡಿ, ಇದೊಂದು ಬೇರೆ, ಇದೊಂದು ಬೇರೆ, ಇದೊಂದು ಬೇರೆ, ಮೂರು. ಯಾವುದೇ ಸಾಮಾನುಗಳನ್ನು ತಗೊಂಡ್ರೆ ಸುಮ್ಮನೆ ಉತ್ಪತ್ತಿ ಆಗಿಲ್ಲ, ಅದಕ್ಕೊಂದು ಮೂಲ ಕಾರಣ ಅದ. ಹಾಗೆ ಶಬ್ದಗಳನ್ನು ನಾವು ಮಾತಾಡ್ತೀವಿ ಅಂದ್ರೆ ಸುಮ್ಮನೆ ಉತ್ಪತ್ತಿ ಆಗಿಲ್ಲ, ಅದಕ್ಕೆ ಮೂಲ ಕಾರಣ ಅದ. ಅದಕ್ಕೆ ಅವರು ತೀರ್ಥ ಶಬ್ದ ಕೈಸೆ ಉತ್ಪತ್ತಿ ಹುವೆ ಹೈ, ಅದು ಹ್ಯಾಂಗ ಉತ್ಪತ್ತಿ ಆಯಿತು ಅಂದ್ರೆ ಸುಮಾರು ಎಷ್ಟು ಹೇಳ್ಬಿಡ್ತೀನಿ ನಿಮಗೆ. ತ್ರೂ ಧಾತು ಏನದು? ಮತ್ತು ನಿಮ್ಗೇನು ನಾನು ವ್ಯಾಕರಣ ಪಾಠ ಮಾಡಕ್ಕೆ ನಮ್ಮ ತಿಳ್ಕೊಬೇಡ್ರಿ. ಅದು ವ್ಯಾಕರಣ ಬರೋದು ಅಷ್ಟು ಸುಲಭಲ್ಲ. ನಮಗೂ ಅಷ್ಟು ಡೀಪ್ ಆಗಿ ವ್ಯಾಕರಣ ಬರೋದಿಲ್ಲ. ಇದ್ದದ್ದು ಹೇಳಿದ್ರೆ ಮರ್ಯಾದೆ ಹೋಗಂಗಿಲ್ಲ. ಭಾಳ ಕಷ್ಟ ಐತೆ ಅದು. ವ್ಯಾಕರಣ ಕಲಿಬೇಕಾಗಿತ್ತಂದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿಯವ್ರ ಮನ್ಯಾಗ ಶೇಖರಣೆ ಮಾಡ್ಕೊಡ್ಬೇಕಂತ, ಅವಾಗ ವ್ಯಾಕರಣ ಬರ್ತಾನೆ. ಏನು ಹೇಳಿದ್ರು ಅವರು? ತ್ರೂ ಧಾತುವಿಗೆ ತ್ರೂ धातु को तक प्रत्यय जुड़ाने से तीर्थ शब्द हुई है. ತ್ರೂ ಧಾತುವಿಗೆ ತಕ್ ಅನ್ನುವಂಥ ಪ್ರತ್ಯಯ ಬಂದು ಜೋಡಿಸಿದಾಗ ಅದು ತೀರ್ಥ ಅಂತ ಶಬ್ದ ಉತ್ಪತ್ತಿ ಆಯಿತು. ಅದಕ್ಕೆ ಅರ್ಥ ಏನು? ಕೆಲಸ ಏನು ಮಾಡ್ತಾರೆ? ಮೂಲ ಕೇಳ್ಕೊಂಡು ಅಲ್ಲಿಂದ ಇದು ಹುಡ್ತು ಏನು ಮಾಡ್ತದೆ ಕೆಲಸ ಅಂದ್ರೆ ಇದೆಲ್ಲ ಹೆಂಗೆ ಮಾಹಿತಿ ಇಟ್ಕೊಳ್ಳಕ್ಕೆ, ಅದಕ್ಕೆ ನಿಮಗೆಲ್ಲ ಮೂಲ ಬಂಗಾರದಿಂದ ಉತ್ಪತ್ತಿಯಾದ ಆಭರಣಗಳು ಹಾಕೊಳ್ಳಕ್ಕೆ ಬರ್ತಾವ ಅಂತ ಗೊತ್ತಾಗತ್ತಿಲ್ಲ ನಿಮಗೆ. ಹಾಗೆ ಮೂಲ ಧಾತು ಯಾವ ಪ್ರತ್ಯಯ ಸೇರದೆ ತನ್ನದೇ ಆದಂಥ ಅರ್ಥದಲ್ಲಿ ಮೂಲ ಸ್ವರೂಪದಲ್ಲಿ ಯಾವ್ದು ಇರ್ತದೋ ಅದು ಧಾತು. ಅದಕ್ಕೆ ತಕ್ಕ ಪ್ರತ್ಯಯ ಬಂದು ಸೇರಿದೆ ಅಂದ ಕೂಡಲೇ ತೀರ್ಥ ಅಂತ ಆಯ್ತು. ಅದಕ್ಕೆ ಅರ್ಥ ಏನಪ್ಪ? ಜಹಾಂ ಸೆ ತರಾ ಜಾಯೆ वो तीर्थ गई. ಯಾವುದರಿಂದ ಮನುಷ್ಯ ದಾಟುತ್ತಾನೆಯೋ ಅದಕ್ಕೆ ತೀರ್ಥ ಅನ್ನಬೇಕು. ಕಿಸ್ಸೆ ತರ್ತೆ ಹೇ, ಯಾವುದರಿಂದ ದಾಟುತ್ತಾನೆ ಅಂತಂದ್ರೆ ತರತಿ ಪಾಪಾದಿಕಂ ಯಸ್ಮಾತ್ ಇತಿ ತೀರ್ಥಂ. ಏನಂದ್ರೆ ಅದಕ್ಕೆ ಯಾವುದರಿಂದ ಮನುಷ್ಯ ದಾಟುತ್ತಾನೆಯೋ ಅಥವಾ ಅದು ದಾಟಿಸುತ್ತದೆಯೋ ಅದಕ್ಕೆ ತೀರ್ಥ ಅಂತ ಕರೀಬೇಕು. ಯಾವುದರಿಂದ ದಾಟಿಸ್ತದ್ರಿ ಅಂತ ನಾವು ವಿಚಾರ ಮಾಡಿ ಪ್ರಶ್ನೆ ಮಾಡಿದರೆ, ಪಾಪದಿಂದ ಯಾವ ಮನುಷ್ಯನನ್ನು ಅದು ದಾಟಿಸುತ್ತದೆಯೋ ಅದಕ್ಕೆ ತೀರ್ಥ ಅಂತ ಕರೀಬೇಕು. ಎದರಿಂದ ದಾಟಿಸ್ಬೇಕದು? ಪಾಪದಿಂದ ಮನುಷ್ಯನನ್ನು ಯಾವುದು ತಾರಣ ಮಾಡುತ್ತಾರೆಯೋ ಅದಕ್ಕೆ ತರತಿ ಇತಿ ತೀರ್ಥಂ ಅಂತ ಕರೆದ್ರು. ಯಾವುದು ದಾರಿಸುತ್ತದೆಯೋ ಅದು ತೀರ್ಥ. ತೀರ್ಯತೆ ಇತಿ ತೀರ್ಥ. ದಾಟಿಸ್ಬೇಕು ನಿಮ್ಮ ನೋಡು. ದಾಟಿಸು ಎರಡಲ್ಲ, ಸ್ವಲ್ಪ ಲಕ್ಷದಲ್ಲೇ. ಒಂದು ನೀರು ದಾಟಿಸೋದೈತಿ, ಒಂದು ಪಾಪ ದಾಟಿಸೋದೈತಿ. ಗಮನದಲ್ಲಿಟ್ಕೊಳ್ಳಿ. ಒಂದು ನೀರಿನಿಂದ ದಾಟಿಸೋದು,
ಇನ್ನೊಂದು ಪಾಪ ಮುಕ್ತ, ಪಾಪದಿಂದ ದಾಟಿಸೋದು. ನೀರಿನಿಂದ ದಾಟಿಸೋದೇನು? ನೀರಿನಿಂದ ದಾಟಿಸೋದೇನು? ಕಲ್ಲು ಕಟ್ಕೊಂಡು ಒಳಗೆ ಬೀಳ್ಬೇಕ್ರಿ ಅಂದೇನು? ನೀರಿನಿಂದ ದಾಟಬೇಕಾದ್ರೆ ಕಲ್ಲು ಕಟ್ಕೊಂಡು ಒಳಗೆ ಬಿದ್ರೆ ನೀರು ದಾಟಲ್ಲವೋ, ಮುಳುಗಿ ಹೋಗ್ಬಿಡ್ತಿ. ನೀರಿನಿಂದ ದಾಟಿಸೋದು ಬೋಟ್, ಸಿಪ್, ನಾವೆ, ದೋಣಿ. ಗಮನದಲ್ಲಿ ಇಟ್ಕೊಳ್ಳಿ. ದೋಣಿ ಏನ್ ಮಾಡ್ತದ? ನೀರಿನಿಂದ ದಾಟಿಸ್ತದ, ನೀರು ಟಚ್ ಆಗೋದಿಲ್ಲ. ನೀರಿನಿಂದ ದಾಟಿ ಹೋಗ್ಬೇಕಾದ್ರೆ ದೋಣಿಗಳು ಕೊಡಬೇಕು, ನೀರು ಕೊಟ್ಟು ಅವಶ್ಯಕತೆ ನಮಗಿಲ್ಲ, ಅದು ದಾರಿಸುತ್ತದೆ. ದೋಣಿಯು ನೀರಿನಲ್ಲಿ ಮುಳುಗದಂತೆ ಮಾಡಿ ಆತನನ್ನು ಆ ತೀರಕ್ಕೆ ಒಯ್ದು ಬಿಡುತ್ತದೆ. ಅದಕ್ಕೆ ನೀರಿನಿಂದ ದಾಟುವ ಸಾಧನೆ ದೋಣಿ, ಹಡಗ, ಹೀಗೇನೆ ಅನ್ಕೊಳ್ಳಿ. ದಾಟ್ತಿರಿಲ್ಲ? ನೀವು ಬರೇ ಇದೇ ದಾಟಿದ್ರಿ. ನಮ್ಮ ಶಾಸ್ತ್ರದಾಗ ದಾಟೋದು ಯಾಕೆ ಹೇಳಕತ್ತಾರ? ನೀರಿನಿಂದ ದಾಟಿಸೋದು ನಾನೇ, ಪಾಪದಿಂದ ದಾಟಿಸೋದು ತೀರ್ಥ. ಎಷ್ಟು ನಿಜ ಅದು. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂತಹ ಮಾತು ಹೇಳಿದ, ಜ್ಞಾನಪ್ಲವೇನಾಗ ರುಜನಂ ಸಂತರಿಶೇಷ. ಪಾಪಗಳಲ್ಲಿ ಅತ್ಯಂತ ಪಾಪ ಮಾಡಿದರೂ ಕೂಡ ಅರ್ಜುನ, ಜ್ಞಾನವೆಂಬ ನೌಕೆ ಅಥವಾ ತೀರ್ಥವೆಂಬುವ ನೌಕೆ, ಇದನ್ನು ನೀನು ಸಾಧನದಿಂದ ಪಡೆದುಕೊಂಡರೆ ಅತ್ಯಧಿಕವಾದ ಪಾಪದಿಂದ ನೀನು ದಾಟಿ ಹೋಗುತ್ತೀಯ ಅಂತ ಹೇಳಿದರು. ಪಾಪಮುಕ್ತನನ್ನಾಗಿ ಮಾಡುವುದು, ಪಾಪದಿಂದ ದಾಟಿಸುವುದು, ಪಾಪದಿಂದ ದಾಟಿಸುವುದು ತೀರ್ಥ, ನೀರಿನಿಂದ ದಾಟಿಸುವುದು ನಾನು. ಅವಾಗ ನೀರು ಮೇಘತ್ತು ಅವಶ್ಯಕತೆ ಇಲ್ಲ. ನಮಗ ದಾಟಿ ಎಲ್ಲಿ ಹೋಗೋದಿದೆ? ನೀವು ಬಂದರೆ ಇದೆ ನಿಮಗೆ ಒಂದು ಇವ ಇದ್ದ ತೀರ, ಇನ್ನೊಂದು ಹೋಗಿ ಮುಟ್ಟಬೇಕಾದಂಥ ತೀರ, ಅಪಾರ ತೀರ ಅಂತಾರ. ಏನಂತಾರ? ಅಪಾರ ತೀರ ಅಂದ್ರೆ ಇದರಿಂದ ಪಾರು ಮಾಡಿ ಹೋಗಿ ಆ ತೀರವನ್ನು ಮುಟ್ಟಬೇಕು. ಯಾವ ತೀರ ಮುಟ್ಟೋದು? ನದಿ ದಾಟಿ ನಾಡಿನಲ್ಲಿ, ಕೋಟ್ನಲ್ಲಿ, ಹೊಲಕ್ಕೆ ಹೋದಿ, ಮನೆಗೆ ಹೋದಿ, ಆಫೀಸ್ಗೆ ಹೋದಿ, ಅವಾಗೆಲ್ಲ ಇದ್ದು. ಈಗೆಲ್ಲ ಫ್ಲೈಟ್, ಹೆಲಿಕಾಪ್ಟರ್, ಅವು ಇವು ನಿಮ್ಮೆಲ್ಲ ಬಸ್ಸು, ಕಾರು, ಬೈಕ್ ಬಂದಾವ. ಅದು ಬ್ರಿಡ್ಜ್ ಮಾಡಿಬಿಟ್ಟಾರ. ಎಲ್ಲಿ ಬೇಕಾದ್ರೆ ಬ್ರಿಡ್ಜ್ ಮಾಡ್ಯಾರ, ದಾಟೋ ಅವಶ್ಯಕತೆ ಇಲ್ಲ ನಿಮಗ. ಅವಾಗ ಎಲ್ಲರೂ ನಾವೆಲ್ಲಿ ದಾಟಬೇಕು, ದಾಟಿ ಹೋಗ್ತಿದ್ರಿ ನಿಮ್ಮ ಕೆಲಸಕ್ಕೆ. ನಾವೆಲ್ಲಿ ದಾಟಬೇಕು? ಈ ತೀರ್ಥವೆಂಬುವ ನಾವೆಯಲ್ಲಿ ಕುಳಿತುಕೊಂಡು ಇಲ್ಲಿಗೆ ಹೋಗ್ಬೇಕು. ನಿಮ್ಗೆ ಗೊತ್ತಾಯ್ತು, ಅದೊಂದು ಸಾಧನದಿಂದ ನೀರು ದಾಟಿ ಎಲ್ಲೇ ನಿಮಗೆ ಕೆಲಸಕ್ಕೆ ಹೋಗ್ತೀರಿ. ತೋಟನೋ ಮನೆನೋ ಏನೋ ಮಾಡ್ಕೊಂಡು ಅಲ್ಲಿ ಹೋಗ್ತೀರಿ. ನಾವೆಯಲ್ಲಿ ಕೂತ್ಕೊಂಡು ತೀರ್ಥವೆಂಬುವ ನಾವೆಯಲ್ಲಿ ಕೂಡಿಕೊಂಡು ಕುಳಿತುಕೊಂಡು ಈ ಪಾಪ ಸಮುದ್ರವನ್ನು ದಾಟಿ ಹೋಗ್ಬೇಕಲ್ಲ, ಎಲ್ಲಿಗೆ ಹೋಗ್ಬೇಕು? ನಿಮಗೆ ಕಾಣೋದಿಲ್ಲ ಪಾಪ. ಪಾತ ಯದಿ ಇತಿ ಪಾಪಂ ಪುನಾತಿ ಇತಿ ಪುಣ್ಯಂ. ಇಷ್ಟೇ ತಿಳ್ಕೊಳ್ರಿ. ನಮಗೆ ಬಹಳಷ್ಟು ದುಃಖ ಬರ್ಲಾಕತ್ತು, ದುರ್ಘಟನೆಗಳು ನಡೀಲಾಕತ್ತು. ಜೀವನದಲ್ಲಿ ಮನುಷ್ಯ ಕಣ್ಣೀರಿನಲ್ಲಿ ಕೈ ತೊಳಿಲಾಕತ್ತಿದ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ, ಏನು ಮಾಡಿದರೂ ಅದು ನಮಗೆ ಕೈ ಕೊಡೋದಿಲ್ಲ, ಸಕ್ಸಸ್ಫುಲ್ ಆಗುವುದಿಲ್ಲ ಅಂತಂದ್ರೆ ನೀವು ತಿಳ್ಕೊಳ್ರಿ, ನಮ್ಮ ಪಾಪವೆಂಬುವಂತ ವೃಕ್ಷ ಎದ್ದು ನಿಂತದ ಅಂತ ತಿಳ್ಕೊಬೇಕು. ನಾವು ಬೇರೆ ಏನು ಮಾಡಿದ್ರೆ ಯಾರು ದೇವರಿಗೆ ಬೇಬೇಡ್ರಿ, ದೇವ್ರ ಕೇಳಕ್ ಹೋಗ್ಬೇಡ್ರಿ, ಜ್ಯೋತಿಷ್ ಕೇಳಬೇಡ್ರಿ. ಸುಮ್ಮನೆ ಯಾಕೆ 10 ರೂಪಾಯಿ ಹಾಳು ಮಾಡ್ಕೊತೇವೆ? ಕಷ್ಟಗಳು ಬಹಳ ಬಂದು ಅಂದ್ರೆ ಪಾಪದಿಂದ ಬರೋ ದುಃಖ. ಪಾಪಸ್ಯ ಫಲಂ ದುಃಖಂ, ಪುಣ್ಯಸ್ಯ ಫಲಂ ಸುಖಂ. ಯಾರು ಹೇಳೋದು? ಶಾಸ್ತ್ರನೇ ಹೇಳ್ತದ. ಪಾಪದ ಫಲ ದುಃಖದ, ಪುಣ್ಯದ ಫಲ ಸುಖ ಅದ. ಬಹಳ ದುಃಖ ಬರಕತ್ತಿತ್ತು ಅಂತಂದ್ರೆ ಪಾಪ ಎದ್ದಿರ್ತದ ಅಂತ ತಿಳ್ಕೊಳ್ಳಿ. ಬಹಳ ಸುಖ ಬರ್ತದ ಅಂದ್ರೆ ಪುಣ್ಯ ಉದಯ ಆಗಿದೆ ಅಂತ ತಿಳ್ಕೊಳ್ಳಿ. ಎರಡೂ ಅಲ್ಲೇ ಇರ್ತಾವ, ಬಾಳಂಗ ಬರ್ತಾವ. ಇವು ಪುಣ್ಯ ಅನ್ನೋದು ಬಂತು, ಅನ್ಕೋತ ಅಡ್ಯಾಡ, ಪಾಪ ಮುಗಿದೊಂದು ನಮ್ಗೆ ಬದುಕಬಾರದು. ನಾನು ಯಾಕೆ ಹಂಗಾಯ್ತು ಅಂದ್ರೆ ಇದು ತಿಳ್ಕೋ. ಹಾಗೆ ಪಾಪವಿರುವ ಸಮುದ್ರವನ್ನು ಅಭಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪ ಕೃತ್ತಮಃ ಜ್ಞಾನಪ್ಲವೇನ ರುಜಿನಂ ಸಂತರಿಷ್ಯಸಿ. ನೋಡ್ರಿ ಎಂತ ಮಾತು ಗಳಿಸನ ಪರಮಾತ್ಮ. ಅಭಿಚೇತ್ ಪಾಪೇಭ್ಯ, ಪಾಪಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ಕೊನೆಯದಾದ ಪಾಪವಾದ ಅದು ಮಾಡ್ಬೋದ. ನಾವು ನಾಳೆ ಎಲ್ಲರೂ ಶುರು ಮಾಡಿದ್ವಿ. ನಾ ಹೇಳಿದ್ದೇನೆ, ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ, ಪಾಪಗಳಲ್ಲಿ ಅತ್ಯಂತ ಹೀನವಾದಂಥ ಪಾಪ ಮಾಡೋ
ಆದರೆ ಆ ಪ್ಲವ, ಆ ನೌಕೆ ಎಂಬುದನ್ನು ಪಡ್ಕೊಂಡಿ ಅಂತಂದ್ರೆ ಆ ಪಾಪ ಸಮುದ್ರದಷ್ಟಿದ್ದರೂ ಕೂಡ ದಾಟಿ ಹೋಗ್ತಿ ಅಂತ. ಎಲ್ಲಿಗೆ ದಾಟೋದು? ಇಲ್ಲೆಲ್ಲ ಭಾಳ ಕಿರಿಕಿರದಾವೆ. ಅದಕ್ಕೆ ಹೇಳಿದೆ, ಎರಡು ತೀರ, ನಾವು ನಿಂತದ್ದು ಒಂದು ತೀರ, ಹೋಗಿ ಮುಟ್ಟಬೇಕಾದದ್ದು ಒಂದು ತೀರ ಅಲ್ಲ. ಇಲ್ಲಿ ಯಾವಪ್ಪ, ಅಲ್ಲಿ ನದಿ ತೀರದಲ್ಲಿ ಈ ತೀರದಲ್ಲಿ ನಿಂತು ಆ ತೀರಿಗೆ ಹೋಗ್ಬೇಕು. ಇಲ್ಲಿ ಅದಕ್ಕೆ ನಮ್ಮ ಉಪನಿಷತ್ ಹೇಳಿದ್ರು, ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಯಾವ ತೀರದಲ್ಲಿದ್ದೀರಿ ಕೇಳ್ಕೊಂಬಂದು ಹೇಳ್ತೇನೆ ಅಂದ್ರೆ ಗೊತ್ತಿದ್ದಿಲ್ಲ. ಎಲ್ಲಿದ್ದೀರಿ? ಅಸತ್ತಿನ ತೀರದಲ್ಲಿದ್ದೀವಿ. ಎಲ್ಲಿದ್ದೀವಿ? ಅಸತ್ತಿನ ತೀರದಲ್ಲಿ ಇದ್ದು ಅದರ ಪ್ರಜ್ಞೆ ಬಂದಾಗ ಮಾಡ್ತಾನ, ಹೇ ಪರಮಾತ್ಮ, ಅಸತ್ಯನಿಂದ ಸತ್ಯದ ತೀರದ ಕಡೆ ನನ್ನನ್ನು ತೆಗೆದುಕೊಂಡು ಹೋಗು. ಓಂ ಅಸತೋಮ ಸದ್ಗಮಯ, ಸತ್ಯದ ಕಡೆ ಗಮನ ಆಗಲಿ. ಅಸತ್ತು ದುಃಖಕ್ಕೆ ಕಾರಣ, ಅಸತ್ತು ಕೈಚಳಕ, ಅಸತ್ತು ಮಾಯಾಮಯ. ಅಲ್ಲದಿದ್ದರೂ ಕೂಡ ಇದ್ದಂತೆ ತೋರಿ ಭ್ರಮೆಗೆ ಒಳಪಡುತ್ತದಲ್ಲ, ಅಂತ ಅಸತ್ತಿನ ತೀರದಲ್ಲಿ ಇದ್ದ ನಮ್ಮನ್ನು ಸತ್ಯದ ಕಡೆಗೆ ತಗೊಂಡು ಹೋಗು. ಓಂ ಅಸತೋಮ ಸದ್ಗಮಯ, ಆ ತೀರಕ್ಕೆ ಹೋಗಿ ಸತ್ಯ ತೀರಕ್ಕೆ. ತಮಸೋಮ ಜ್ಯೋತಿರ್ಗಮಯ, ಯಾವ ಕಡೆ ಗಮನ ಆಗಬೇಕು? ನಿಮ್ಮದ ಕಡೆಗೆ ಗಮನ. ಕತ್ತಲೆಯಿಂದ ಬೆಳಕಿನ ಕಡೆ ನನ್ನ ಗಮನವಾಗಲಿ ಪರಮಾತ್ಮ. ನೀವು ಹಿಂಗೊಮ್ಮೆಲೆ ಬಿಡ್ಕೊಂಡಿರೋಯಪ್ಪ, ಈ ನೆರಮನೆಯ ಸಾಯಲು ಇವನು ಪ್ಲಾಟ್ ನಮ್ಗೆ ಸಸ್ತದಾಗಿ ಸಿಗಲು. ಇವರೆಲ್ಲ ಊರು ಬಿಟ್ಟ ಹೋಗಂಗಾಗಲಿ, ನಾವು ಒಬ್ಬನೇ ನಿಮ್ಮ ಪ್ರಾರ್ಥನೆ ದೇವರಿಗೆ, ಆ ದೇವರಿಗೆ ಮುಚ್ಚಿಡುವಂತ ತಿಳ್ಕೊಂಡ್ರಿ ನೀವು. ನಿಮ್ಗೆ ಕೇಳಿದ್ ಕೊಡಕ್ಕೆ, ನೀವು ಕೇಳೋಣ ಮಕ್ಕಳ ಮನೆಯವ ಸಾಯ ಹೊಡಿಬೇಕ, ಆ ಪ್ಲಾಟ್ ನಿಮಗೆ ಕೊಡ್ಬೇಕು. ಅವನೇ ಬಂದು ಕೈಲಿ ಹಾಕಿಸ್ಬೇಕು, ದೇವರಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಕೇಳ್ಕೊಡ್ರಿ ಒಂದು ಸ್ವಲ್ಪ. ಅಸತ್ಯದಲ್ಲಿ ಮುಳುಗಿ ಸಾಯ್ತಾ ಇದ್ದೀವಿ ಪರಮಾತ್ಮ, ಸತ್ಯದ ಕಡೆ ನಮ್ಮ ಗಮನ ಆಗಲಿ. ಕತ್ತಲೆಯಲ್ಲಿ ಮುಳುಗಿ ಸಾಯ್ತೀವಿ ಪರಮಾತ್ಮ, ಜ್ಯೋತಿ ಕಡೆ ನಮ್ಮನ್ನು ಕರೆದುಕೊಂಡು ಹೋಗು. ಮೃತ್ಯುವಿನ ತೀರದಲ್ಲಿರಿ, ಅಮೃತದ ಕಡೆಗೆ ಕರೆದುಕೊಂಡು ಹೋಗು. ಎಲ್ಲಿ ಹೋಗು ನಾವು? ಮೃತ್ಯುವಿನಿಂದ ಅಮೃತವೆಂಬ ತೀರದ ಕಡೆಗೆ, ಸತ್ಯ ಎಂಬ ತೀರದ ಕಡೆಗೆ, ಅಸತ್ಯನಿಂದ ಕತ್ತಲೆ ಎಂಬ ತೀರಿನಿಂದ ಬೆಳಕಿನ ಕಡೆಗೆ ಹೋಗುವುದು. ಇದು ನಾವಿನಲ್ಲಿ ಮಾಡುವ ಪ್ರವಾಸ. ಇದು ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ, ಇಲ್ಲಿ ಅಲ್ಲಿ ಭಗವದ್ಗೀತೆಯಲ್ಲಿ ಜ್ಞಾನಪ್ಲವೇ ನೈವ. ಯಾಕಂದ್ರೆ ತೀರ್ಥಕ್ಕೆ ಹೋದ್ರೆ ಅಂತಃಕರಣ ಶುದ್ಧಿ ಆಗ್ತದ, ಶುದ್ಧಾಂತಃಕರಣದಲ್ಲಿ ಜ್ಞಾನ ಆಗ್ತದ. ಎರಡು ಬೇರೆ ಅಂತ ತಿಳ್ಕೋಬೇಡಿ. ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಹೆಂಗ್ರಿ, ಜ್ಞಾನ ಅದಕ್ಕಿಂತಲೂ ಶ್ರೇಷ್ಠದ ಅಂತಂದ್ರೆ, ಜ್ಞಾನಕ್ಕೆ ಶುದ್ಧವಾದ ಅಂತಃಕರಣ ಅದಕ್ಕೆ ಉಪಾದಾನ ಕಾರಣ ಐತಿ. ಜ್ಞಾನ ಹುಟ್ಟಲಿಕ್ಕೆ ಅದಕ್ಕೆ ಕಾರಣ ಅದು. ನೀವು ತೀರ್ಥಕ್ಕೆ ಹೋದ್ರೆ ಅಂದ್ರೆ ಅಂತ ಶುದ್ಧಿ ಆಗ್ತದ, ಶುದ್ಧಾಂತಃಕರಣದಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದ. ಆ ಜ್ಞಾನದಿಂದ ಜ್ಞಾನಪ್ಲವೇನೈವ ರುಜಿನಂ ಸಂತರಿಸಿ ಆಗಿದ್ದಾಗ ದಾಡ್ತಿ ಅಂತ ಸ್ವಲ್ಪ ಇಷ್ಟು ಗಮನ ಇಟ್ಕೊಳ್ಳಿ. ಇನ್ನೊಂದು ಮಾತು ಹೇಳ್ತಿರ್ತೀನಿ ನಿಮ್ಗೆ. ನಾವು ಯಾಕೆ ಕುಂತಾಗ ನೀರು ಹತ್ತಬಾರ್ದು. ನೀ ಯಾವ ದಂಡೆಗೆ ಹೋಗಿ ನೀರು ದಾಟಾಗ, ಪಾಪ ದಾಟಾಗ ನಾವು ಹತ್ತಬಾರ್ದು, ನೀರು ಹತ್ತಬಾರ್ದು. ಕಲ್ಪನಾ ಕೊಡ್ತಾನೆ ನಾ ಹೇಳಿದ್ದು. ಅದಕ್ಕೆ ಇಂಗ್ಲಿಷ್ನಾಗೂ ಹೇಳೇನೆ ಮಾತು. ವಾಟ್ ಈಸ್ ದ ಮೀನಿಂಗ್ ಆಫ್ ತೀರ್ಥ? ದಟ್ ಮೀನ್ಸ್ ಕ್ರಾಸಿಂಗ್ ದ ಪ್ಲೇಸ್. ದಟ್ ಈಸ್ ಹೋಲಿ ಪ್ಲೇಸ್. ದಟ್ ಈಸ್ ಹೋಲಿ ವಾಟರ್. ದಟ್ ಮೀನ್ಸ್ ತೀರ್ಥ. ಪವಿತ್ರ ನೀರಿಗೆ ತೀರ್ಥ ಅನ್ನಬೇಕು, ಪವಿತ್ರ ಸ್ಥಾನಕ್ಕೆ ತೀರ್ಥ ಅನ್ನಬೇಕು. ಕ್ರಾಸಿಂಗ್ ದ ಪ್ಲೇಸ್ ದಟ್ ಮೀನ್ಸ್ ತೀರ್ಥ. ನೋಡಿ ಎಷ್ಟು ಮಜಾ ಅದ. ಕ್ರಾಸಿಗೆ ತೀರ್ಥ ಅನ್ಬೇಕಂತ. ಬಿಳಿಗಿದ ಬಿಳಿಗಿ ಕ್ರಾಸ, ಗತ್ತಿಕೇರಿ, ಕುಳಗೇರಿ, ಯಾವ ಕ್ರಾಸ್ ತೀರ್ಥ? ಮತ್ತು ಅವ ಬರ್ತಾನ ಕ್ರಾಸಿಂಗ್ ದ ಪ್ಲೇಸ್ ಆಫ್ ತೀರ್ಥ. ತೀರ್ಥ ಅಂದ್ರೆ ಏನು? ಕ್ರಾಸ್. ಕ್ರಾಸ್ ಅಂದ್ರೆ ಏನ ತಿಳ್ಕೊಂಡ್ರಿ ನೀವು? ಇಲ್ಲೇ ಇದ್ದಲ್ರಿ ಗದ್ದಿಕೇರಿ ಕ್ರಾಸ್ ಅಂದ್ರೆ. ಕ್ರಾಸ್ ಅಂದ್ರೆ ನೀವು ಅಂತದ್ದು ಸತ್ಯನೇ. ಕತ್ರಿ ಚಿಹ್ನೆಗೆ ಕ್ರಾಸ್ ಅಂತಾರ. ಆ ಕತ್ರಿ ಹಿಂಗಿದ್ದದ್ದು ಹಿಂಗೆ ಮಾಡ್ರಿ, ಅದು ಹೆಂಗೈತಿ ನೋಡು, ಅದು ಅಲ್ಲಿ ಇಲ್ಲಿ. ಕ್ರಾಸಿಂಗ್ ದ ಹೋ ದಟ್ ಪ್ಲೇಸ್ ಈಸ್ ತೀರ್ಥ ಅಂತ.
ಯಾವುದು ಅದು ಕ್ರಾಸ್ ಅನ್ನೋದು ಇನ್ನೊಂದು ಆಗ್ತದ ದಾಟು ಅಂತ, ಅದಕ್ಕೆ ಏನಂತಾರ, ಕ್ರಾಸ್ ಮಾಡಂದ್ರೆ ದಾಟಿ ಹೋಗು ಅಂತ. ಎಲ್ಲಿ ದಾಟುದು ಅಂದ್ರೆ ಯಾವ ಕ್ಷೇತ್ರದಲ್ಲಿ ಹೋಗಿ ನೀನು ಕುಳಿತರೆ ಪಾಪದಿಂದ ಮುಕ್ತನಾಗುತ್ತೀಯೋ ಅಂತ ಸ್ಥಳಕ್ಕೆ ತೀರ್ಥ ಅಂತ ಕರೀತಾರೆ. ಸುಮ್ಮನೆ ಏನು ಮಾಡಿದ್ರೆ ಅದು ಏನಾಗಬೇಕು ಅಂತ ಕೇಳಿದ್ರೆ, ನಾ ಹೇಳಿದೆ ನಿಮ್ಗೆ, ಈ ದಂಡೆಯಿಂದ ಆ ದಂಡೆಯೊಳಗೆ ನೀರಿನಲ್ಲಿ ಪಾರಾಗಬೇಕಾಗಿತ್ತು ಅಂದ್ರೆ ನೀರು ಮೇಲೆ ಹತ್ತಬಾರ್ದು. ಪಾಪದಿಂದ ಪಾರಾಗಿರ್ಬೇಕಂದ್ರೆ ಈ ತೀರ್ಥ ಮೇಲೆ ಹತ್ತಬೇಕು, ನೀರು ಮೇಲೆ ಹತ್ತಬೇಕು. ಯಾವ ನೀರ? ಅವ ಹೇಳಿದ್ದಾನ, ಪರಿಶುದ್ಧ ನೀರ, ಪ್ಯೂರ್ ವಾಟರ್, ಹೋಲಿ ವಾಟರ್, ಪರಿಶುದ್ಧ ನೀರ. ಪರಿಶುದ್ಧ ನೀರು ಅಂದ್ರೆ ಏನ್ರಿ? ಫಿಲ್ಟರ್ ಮಾಡಿದ್ವಲ್ಲ, ಲಕ್ಷ ಇಟ್ಕೊಳ್ರಿ. ಸಮಸ್ತ ನದಿಗಳದಾವ, ಹೌದಲ್ಲ? ಎಷ್ಟು ನದಿಗಳು? ಸಮಸ್ತ ನದಿಗಳದಾವಲ್ಲ, ಅದರಲ್ಲಿ ಅತ್ಯಂತ ಪವಿತ್ರವಾದ ನದಿ ಯಾವಂದ್ರೆ ಗಂಗಾ ನದಿ. ಗಮನದಲ್ಲಿಟ್ಕೊಳ್ಳಿ. ನಾ ಹೇಳೋದಿಲ್ಲ, ಕೆನಡಾ ದೇಶದ ಮೈಗಿಲ್ ಅನ್ನುವಂತ ವಿಶ್ವವಿದ್ಯಾಲಯದ ರಿಸರ್ಚರ್ ಸೈಂಟಿಸ್ಟ್ ಡಾಕ್ಟರ್ FC ಹ್ಯಾರಿಸನ್ ಅಂತ ಅವ ಬರ್ದಾನ ಇಂಗ್ಲಿಷ್ ಬುಕ್ಕ. ಅದರಾಗ ಹೇಳ್ತಾನವ, ಪವಿತ್ರ ನೀರಿನಿಂದ ಪಾಪದಿಂದ ಮುಕ್ತನಾಗ್ತಾನ ಮನುಷ್ಯ. ಅಂದ್ರೆ ಪವಿತ್ರ ನೀರು ಯಾವ ಅಂತ ಕೇಳಿದ್ರೆ ಎಲ್ಲ ನೀರಲ್ಲ, ಸಮಸ್ತ ನದಿಗಳಲ್ಲ. ಈ ಭೂಮಿ ಮೇಲೆ ಎಷ್ಟು ನದಿಗಳು ಹರಿತವೆ? ಎಲ್ಲ ನದಿಗಳಲ್ಲ. ಗಂಗಾ, ವಿಷ್ಣುವಿನ ಚರಣ ಕಮಲದಿಂದ ಹರಿದು ಬಂದಂತ ಗಂಗಾ ನದಿ ಮಾತ್ರ ಅದು ತೀರ್ಥ, ಅದು ಪವಿತ್ರವಾದ ತೀರ್ಥ, ಅದು ಶ್ರೇಷ್ಠ ತೀರ್ಥ. ಇದು ನಾವು ಭಾರತೀಯರು ಹೇಳೋದಲ್ಲ, ಕೆನಡಾ ದೇಶದ ಮೈಕಿಲ್ ಅನ್ನುವಂತ ವಿಶ್ವವಿದ್ಯಾಲಯದ ಸೈಂಟಿಸ್ಟ್ ಹೇಳ್ತಾನೆ, ಡಾಕ್ಟರ್ FC ಹ್ಯಾರಿಸನ್ ಅಂತ. ಅವ ಇಲ್ಲಿ ದೇಶಕ್ಕೆ ಬಂದಾಗ ಈ ಗಂಗಾ ನೀರು ತಗೊಂಡು ಹೋಗಿದ್ದಂತ ಇದೇನು ಕಾಲರಾ ಬೇನೆಯನ್ನ ಉತ್ಪತ್ತಿ ಮಾಡತಕ್ಕಂಥ ಆ ವೈರಸ್ಗಳೇನಿರ್ತಾವಲ್ಲ ಅವುಗಳನ್ನು ಕ್ರೋಢೀಕರಿಸಿ ಅದರೊಳಗೆ ಗಂಗಾ ಜಲ ಹಾಕಿಬಿಟ್ರ 1 ಗಂಟೆದೊಳಗೆ ಎಲ್ಲ ಸತ್ತು ಹೋಗ್ಬಿಟ್ಟು ಅಂತ ಹೇಳ್ತಾನೆ. ಆ ಕಾಲರಾ ಬೇನೆ ಹೋಗ್ಬೇಕಾದ್ರೆ ಎಷ್ಟು ರಿಸರ್ಚ್ ಮಾಡಬೇಕು, ಎಷ್ಟು ಔಷಧಗಳನ್ನು ಕಂಡು ಹಿಡಿಬೇಕು, ಅವರು ಎಷ್ಟು ತಲೆ ಕೆಡಿಸ್ಬೇಕು, ಯಾವ್ಯಾವ ಸೇರಿಸಿ ಏನು ಮಾಡಬೇಕು, ಅಷ್ಟೆಲ್ಲ ಕಷ್ಟ ಪಡೆದ್ರ ಬದಲಿಗೆ ಏನಂತ ಕೇಳಿದ್ರೆ ಗಂಗಾ ನೀರು ಒಂದಿಷ್ಟು ಆ ಯುವಕರೊಳಗೆ, ಆ ವೈರಸ್ದೊಳಗೆ, ಆ ಬ್ಯಾಕ್ಟೀರಿಯಾ ರೋಗ ಉತ್ಪತ್ತಿ ಮಾಡತಕ್ಕಂಥ ರೋಗಾಣದೊಳಗೆ ಹಾಕಿಬಿಟ್ರೆ 1 ಗಂಟೆದೊಳಗೆ ಸತ್ತು ಹಾಕೋದು ಅಷ್ಟು ಪವಿತ್ರಲ್ಲ ಅಂತ ಅನ್ನೋದಲ್ಲ. ಇದು ಬ್ರಿಟಿಷ್ ವೈದ್ಯ SN ನೆಲ್ಸನ್ ಅಂತ ಆಗಿ ಹೋಗ್ಯಾನ. ಅವ ಹೇಳದಂತ FRCS ಅವ ಏನು ಹೇಳ್ದ ಅಂತ ಕೇಳಿದ್ರೆ, ಇಡೀ ಭಾರತದಲ್ಲಿ ಹರಿಯುವಂತ ಸಮಸ್ತ ನದಿಗಳಲ್ಲಿ ಅತ್ಯಂತ ಶ್ರೇಷ್ಠ ನದಿ ಯಾವುದು ಅಂತ ಕೇಳಿದ್ರೆ ಗಂಗಾ ನದಿ. ಅದು ಬಹಳ ಪ್ರಸಿದ್ಧ, ಬಹಳ ಶಕ್ತಿಯುಕ್ತವಾದದ್ದು. ಯಾಕೆ ಅಂತ ಕೇಳಿದ್ರೆ ಅವ ಹೇಳ್ದ, ಎಲ್ಲ ನೀರುಗಳು 1 ವಾರದಲ್ಲಿ ಕೊಳೆತು ಹುಳಗಳಾಗುತ್ತವೆ. ಗಂಗಾ ನದಿಯ ನೀರನ್ನು ತುಂಬಿಟ್ರೆ 1000 ವರ್ಷ ಇಟ್ಟರು ಏನೂ ಆಗುದಿಲ್ಲ, ಅಷ್ಟು ಪವಿತ್ರ ಐತಿ. ಇದಕ್ಕೆ ನಾನೇ ದೃಷ್ಟಾಂತ ನಿಮಗ 1998 ತಂದಿದ್ದೀನಿ ನಾನು ನೀರು ನೋಡಿ, ಗಂಗಾ ಜಲ. ಇನ್ನೂ ಹಾಗೆ ಇದೆ, ನಿಮ್ಗೆ ತಂದು ತೋರಿಸ್ತೀನಿ. ಎಷ್ಟು ವರ್ಷ ಆಯ್ತು? 1998 ಹರಿದ್ವಾರದಲ್ಲಿ ಮಹಾಕುಂಭ ಮೇಳ ಇದ್ದಾಗ ತಂದಿದ್ದೀನಿ. ಎಷ್ಟು ಪವಿತ್ರ ಇರಬೇಕು, ಎಷ್ಟು ತಾಕತ್ತಿರಬೇಕು. ಯಾಕೆ ದೇವಾನು ದೇವತೆ